ಹೆಚ್ಚಿಸಲ್ಪಡಬೇಕು. ಅಪ್ಪ ನಿನ್ನ ನಾಮವನ್ನು ಮಹಿಮೆಯಾಗಬೇಕು. ಅಪ್ಪ ಈ ಮಕ್ಕಳೊಂದಿಗೆ ಕರ್ತನಿಗೆ ಏನು ಮಾತನಾಡಬೇಕು ಎಂಬುದಾಗಿ ನೀನು ಬಯಸುತ್ತಾ ಇದೆಯೋ ಸ್ವಾಮಿ, ಅದನ್ನೇ ಮಾತಾಡುವಂತೆ ಅನುಗ್ರಹ ಮಾಡು ಸ್ವಾಮಿ. ಯೇಸುವಿನ ನಮ್ಮದಾದ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಬಹಳ ಸಮಯ ಆಗಿರುವುದರಿಂದ ನಾವು ಬಹಳ ಚಿಕ್ಕದಾಗಿ ವಾಕ್ಯವನ್ನು ಧ್ಯಾನ ಮಾಡಿ ಮುಗಿಸೋಣ. ಯೋಹಾನ ಬರೆದ ಪತ್ರಿಕೆ 19ನೇ ಅಧ್ಯಾಯ 28-29ನೇ ವಾಕ್ಯ ಈ ರೀತಿಯಾಗಿ ನಾವು ಓದಿದ್ದೇವೆ. ಯೋಹಾನ 19:28-29. ಇದಾದ ಮೇಲೆ ಯೇಸು, ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಅಲ್ಲಿ ಹುಳಿ ರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿ ರಸದಿಂದ ತುಂಬಿಸಿ ಈಸೋಪ್ ಗಿಡದಿಂದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ದೇವರ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ಶಿಲುಬೆನಲ್ಲಿ ಯೇಸು ಸ್ವಾಮಿ ಒಂದೊಂದು ಕಾರ್ಯವನ್ನು ಹೇಳ್ತಾ ಬರ್ತಾ ಇರುವಾಗ 5ನೇದಾಗಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ನನಗೆ ನೀರಡಿಕೆ ಆಗಿದೆ. ಏನಾಗಿದೆ? ನನಗೆ ನೀರಡಿಕೆ. ತಮಿಳಲ್ಲಿ ಹೇಳ್ಬೇಕಾದ್ರೆ ನಾನು ದಾಗಮ ಇರೋದು. ಅಲ್ಲೇಲುಯ್ಯ. ಆ ರೀತಿಯಾಗಿ ದೇವರು ಏನ್ ಹೇಳ್ತಾ ಇದ್ದಾರೆ, ನೀರಡಿಕೆ ಆಗಿದೆ ಅಂದ್ರೆ ಏನು? ದಾಹ. ಅಲ್ಲೇಲುಯ್ಯ. ಬಹಳ ಒಂದು ದಾಹ ಅಂದ್ರೆ ಏನನ್ನು ಅದು ಸೂಚಿಸುತ್ತದೆ ಅಂತ ನೋಡ್ಬೇಕಾದ್ರೆ, ನಮ್ಮ ಹೃದಯದಲ್ಲಿ ಇರುವಂತ ಒಂದು ಆಸೆ, ಒಂದು ಬಯಕೆ ಆಗಿರ್ಬೋದು, ಹಂಬಲ ಇರ್ಬೋದು, ಈ ರೀತಿಯಾಗಿ ಕನ್ನಡದಲ್ಲಿ ಹೇಳ್ಬೋದು. ತಮಿಳ ಚೊಲ್ಲಣವನ್ನ ಅದು ವಾಂಜೇನ್ ಚೊಲ್ಲಣ. ಅಲ್ಲೇಲುಯ್ಯ. ಆ ಶಿಲುಬೆಯಲ್ಲಿ ಇರ್ಬೇಕಾದ್ರೂ ಕೂಡ ದೇವರು ಏನ್ ಮಾಡ್ತಾ ಇದ್ದಾರೆ, ದಾಹವಾಗಿದ್ದಾರೆ. ಅಲ್ಲೇಲುಯ್ಯ. ಯಾವುದನ್ನು ಕುರಿತು ದಾಹವಾಗಿದ್ದಾರೆ ಅಂದ್ರೆ, ಅವರ ಜೀವಿತದಲ್ಲಿ ಇರುವಂತಹ ದೇವರ ಚಿತ್ತ ನೆರವೇರಬೇಕೆಂಬುದಾಗಿ ದಾಹವಾಗಿದ್ದಾರೆ. ಅಲ್ಲೇಲುಯ್ಯ. ನಿನ್ನನ್ನು ನನ್ನನ್ನು ಕುರಿತು ದಾಹವಾಗಿದ್ದಾರೆ. ಅಲ್ಲೇಲುಯ್ಯ. ಅವರು ದಾಹವಾಗಿದ್ದಾರೆ ಏನಂತಂದ್ರೆ, ನಾನು ಸುರಿಸ್ತಾ ಇರುವಂತ ಈ ರಕ್ತ ಏನಾಗಬಾರ್ದು, ಅದು ವ್ಯರ್ಥವಾಗಬಾರ್ದು. ಅಲ್ಲೇಲುಯ್ಯ. ನನ್ನ ಮಗಳಿಗಾಗಿ, ನನ್ನ ಮಗನಿಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ರಕ್ತವನ್ನ ಸುರಿಸ್ತಾ ಇದ್ದೀನಿ. ಅಲ್ಲೇಲುಯ್ಯ. ಅವನು ನನ್ನ ಬಳಿಗೆ ಬರಬೇಕು. ಅಲ್ಲೇಲುಯ್ಯ. ಯೇಸು ಸ್ವಾಮಿ ಜೀವಂತವಾಗಿ ಭೂಮಿಯಲ್ಲಿ ಇದ್ದಾಗೆ ಒಂದು ಮಾತು ಹೇಳುವುದು ಏನು, ನಿಮ್ಮಲ್ಲಿ ಯಾರಿಗಾದ್ರೂ ಬಾಯಿ ಅಡಿಕೆ ಆಗಿದ್ರೆ ಅವನು ನನ್ನ ಬಳಿಗೆ ಬರಲಿ. ತಮಿಳ್ல ஜோரமா உரத்த சத்தத்தோட ஆண்டவர் சொல்றாரு, என்னன்னு, ஒருவன் தாகமா இருந்தால் என்னிடத்தில் வரಕಡವನು. ಅಲ್ಲೇಲೂಯಾ. ಆವಾಗ ಆತ್ಮದ ದಾಹವನ್ನು ತೀರಿಸುವಂತ ಜೀವಕರವಾದ ನೀರೇ ಯೇಸು ಸ್ವಾಮಿ. ಅಲ್ಲೇಲೂಯಾ. ಅವರು ಯಾಕೆ ದಾಹವಾಗಿದೆ ಅಂತ ಹೇಳ್ತಾ ಇದ್ದಾರೆ ಶಿಲುಬೆದಲ್ಲಿ ಅಂತಂದ್ರೆ, ಅಲ್ಲೇಲೂಯಾ, ಅದು ನಿಮಗೂ ನಮಗೂ ಅರ್ಥವಾಗುವಂತೆ ದೇವರು ಹೇಳ್ತಾ ಇದ್ದಾರೆ. ನಿನ್ನನ್ನು ಕುರಿತು ನನ್ನನ್ನು ಕುರಿತು ಇರುವಂತಹ ಒಂದು ದಾಹ. ಅಲ್ಲೇಲೂಯಾ. ಆ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಶಿಲುಬೆಯಲ್ಲಿ ಹೋಗುವಾಗ ದಾಹವಾಗಿರುವಾಗ ಅವ್ರು ಏನ್ ಕೊಡ್ತಾ ಇದ್ದಾರೆ ಯೇಸು ಸ್ವಾಮಿಗೆ ಅಂದ್ರೆ, ಏನ್ ಕೊಡ್ತಾರೆ? ಕಹಿಯಾಗಿರುವಂತ ಹುಳಿ ರಸ ಅಂತ ಕನ್ನಡದಲ್ಲಿ ಹೇಳಿದೆ. ತಮಿಳ ಒಂದು ಕಸಪಾನ ಕಾಯಿ. ಅಲ್ಲೇಲುಯ್ಯ ಅಂತ ಹೇಳಿದೆ. ಅಲ್ಲೇಲುಯ್ಯ. ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಏನನ್ನು ಸೂಚಿಸ್ತದೆ ಅಂದ್ರೆ, ವಿನಿಗರ್ ಅಂದ್ರೆ ಒಂದು ರಿಜೆಕ್ಷನ್. ಅಲ್ಲೇಲುಯ್ಯ. ನಾವು ತಳ್ಳಲ್ಪಟ್ಟಂತ ಒಂದು ಅನುಭವ. ಏನ್ ಅನುಭವ? ತಳ್ಳಲ್ಪಟ್ಟಂತಹ ಒಂದು ಅನುಭವ. ಅಲ್ಲೇಲುಯ್ಯ. ನಾವು ಎಷ್ಟೋ ಜನರಿಂದ ರಿಜೆಕ್ಟ್ ಆಗಲ್ಪಟ್ಟಿರ್ಬೋದು. ಅಲ್ಲೇಲುಯ್ಯ. ಅಂತಂದ್ರೆ ನಮ್ಮ ಸ್ವಂತ ಫ್ಯಾಮಿಲಿಯಲ್ಲಿ ಇರ್ಬೋದು, ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಇರ್ಬೋದು, ನಮ್ಮ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ ಗಂಡನಿಂದ ಇರ್ಬೋದು, ಹೆಂಡತಿಯಿಂದ ಇರ್ಬೋದು, ಮಕ್ಕಳಿಂದ ಇರ್ಬೋದು, ಇಲ್ಲ ಯಾರು ಇವಳು ಏಂತಿಗೆ ಯಾವುದಕ್ಕೂ ಬಾರದವಳು. ಅಲ್ಲೇಲುಯ್ಯ. ಆ ರಿಜೆಕ್ಟೆಡ್ ನಮ್ಮ ಲೈಫ್ ಅಲ್ಲಿ ಬರಬಾರ್ದಂತ ಹೇಳಿ ಅವರು ರಿಜೆಕ್ಟ್ ಮಾಡಲ್ಪಟ್ರು. ಅಲ್ಲೇಲುಯ್ಯ. ಅವ್ರು ನಮಗಾಗಿ ಏನಾಗಲ್ಪಟ್ರು? ತ್ಯಜಿಸಲ್ಪಟ್ರು. ಅಲ್ಲೇಲುಯ್ಯ. ಕನ್ನಡದಲ್ಲಿ ಹೇಳುವುದಂದ್ರೆ ತ್ಯಜಿಸಲ್ಪಟ್ರು. ಅಲ್ಲೇಲುಯ್ಯ. ಆ ವಿನಿಗರ್ ಅಂತಂದ್ರೆ ಏನ್ ಹೇಳಿದ್ರೆ ಹುಳಿ ಅಂತ ಯಾವ್ದ್ರಲ್ಲಿ ಹೇಳ್ತಾ ಇದೆ? ಕನ್ನಡದಲ್ಲಿ ಹೇಳ್ತಾ ಇದೆ. ಅಲ್ಲೇಲುಯ್ಯ. ಪಸ್ಕ ಹಬ್ಬದಲ್ಲಿ ಅವ್ರು ನಾವು ಮಾಡುವಂತಹ ರೊಟ್ಟಿಯಲ್ಲಿ ಏನ್ ಹಾಕ್ಬಾರ್ದು ಅಂತ ಹೇಳಿದ್ರು, ವಿಶೇಷವಾಗಿ ಹುಳಿ ಹಾಕಬಾರ್ದು. ಅಲ್ಲೇಲುಯ್ಯ. ಕಹಿಯ ಅನುಭವ. ಅಲ್ಲೇಲುಯ್ಯ. ಹುಳಿಯನ್ನು ನೋಡ್ಬೇಕಾದ್ರೂ ನಮ್ಮ ತಮಿಳ್ ಬೈಬಲಲ್ಲಿ ಅದು ಸ್ಪಷ್ಟವಾಗಿ ಹೇಳುತ್ತೆ, ಅದು ಕಸಪಾನ ಒಂದು ಅನುಭವ. ಅಲ್ಲೇಲುಯ್ಯ. ನಮ್ಮ ಜೀವಿತದ ಎಲ್ಲಾ ಒಂದು ಅಗತ್ಯವಿಲ್ಲದಂತಹ ಅನುಭವಗಳು, ಕಹಿಯಾದ ಅನುಭವಗಳು, ಕಷ್ಟವಾದ ಒಂದು ಹಾದಿ. ಅಲ್ಲೇಲುಯ್ಯ. ಅದನ್ನ ಜೀಸಸ್ ನಮಗೋಸ್ಕರ ಏನ್ ಮಾಡಿದ್ರು? ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು. ಅಲ್ಲೇಲುಯ್ಯ. ಅಂದ್ರೆ ಅದನ್ನ ಅವ್ರು ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ. ಆ ವಿನಿಗರ್ನ ಅಂತಂದ್ರೆ ಆ ಕಹಿಯಾದಂತಹ ಒಂದು ಹುಳಿ ರಸವನ್ನ, ಅಂದ್ರೆ ಕಸಪಾನ ಕಾಡಿ. ಅಲ್ಲೇಲುಯ್ಯ. ಅವ್ರು ಬಂದು ಏನ್ ಮಾಡ್ತಾ ಇದ್ದಾರೆ? ಸ್ವೀಕಾರ ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ? ನಮಗೋಸ್ಕರ. ಅಲ್ಲೇಲುಯ್ಯ. ಮತ್ತು ಸಫರಿಂಗ್ ಅಂತಂದ್ರೆ ಪಡಬೇಕಾದಂತ ಕಷ್ಟಗಳು. ಅಲ್ಲೇಲುಯ್ಯ. ಎರಡು ಕಾರ್ಯವನ್ನ ಅದು ಇಂಡಿಕೇಟ್ ಮಾಡಿದ್ರೆ ನಾನು ಹೇಳಿದೆ. ಫಸ್ಟ್ ಒಂದು ರಿಜೆಕ್ಷನ್ ಅಂದ್ರೆ ತ್ಯಜಿಸಲ್ಪಡುವಂತ ಅನುಭವ. ಅಲ್ಲೇಲುಯ್ಯ. ಇವತ್ತು ನಾವು ತ್ಯಜಿಸಲ್ಪಟ್ಟಿದ್ರೆ ಅದನ್ನ ನಾವು ನೆನಪು ಮಾಡಿಕೊಳ್ಬೇಕು. ನನಗೋಸ್ಕರ ಯೇಸು ಸ್ವಾಮಿ ತ್ಯಜಿಸಲ್ಪಟ್ಟಿದ್ದಾರೆ. ಅಲ್ಲೇಲುಯ್ಯ. ಆಗಿರೋದ್ರಿಂದಲೇ ನಾವು ಆರಿಸಿಕೊಳ್ಳಲ್ಪಟ್ಟಿದ್ದೀವಿ. ಅಲ್ಲೇಲುಯ್ಯ. ವಿ ಆರ್ ಸೆಲೆಕ್ಟೆಡ್. ಅಲ್ಲೇಲುಯ್ಯ. ಅದು ಮಾತ್ರ ಅಲ್ಲದ್ರೆ ಸಫರಿಂಗ್ ಅಂತಂದ್ರೆ
ಬಾಧೆಗಳು. ಹಲ್ಲೆಲೂಯಾ. ನಾವು ಯೇಸು ಸ್ವಾಮಿಗೋಸ್ಕರ, ಅವ್ರು ನಮಗೋಸ್ಕರ ಪಟ್ಟಂತಹ ಬಾಧೆಗಳು. ಹಲ್ಲೆಲೂಯಾ. ಯಾರಾದ್ರೂ ನಮಗೊಂದು ಗಿಫ್ಟ್ ಮಾಡಿದ್ರೆ ನಾವೇನ್ ಮಾಡ್ತೀವಿ? ಅದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡು ಅವರ ಬರ್ಡೇ ಅಥವಾ ಯಾವುದೋ ಒಂದು ಒಳ್ಳೆ ಸಮಯದಲ್ಲಿ ಅವ್ರಿಗೆ ನಾವು ಇನ್ ರಿಟರ್ನ್ ಗಿಫ್ಟ್ ಮಾಡ್ತೀವಿ. ಹಲ್ಲೆಲೂಯಾ. ಹೌದಾ ಅಲ್ವಾ? ಹಲ್ಲೆಲೂಯಾ. ಅದೇ ಪ್ರಕಾರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗೋಸ್ಕರ ಬಾಧೆಯನ್ನ ಸಹಿಸಿ ಅವರು ಮರಣವನ್ನು ಏರಿದರು. ಹಲ್ಲೆಲೂಯಾ. ಅದನ್ನ ನೆನಪು ಮಾಡಿಕೊಳ್ಳುವಂತ ಈ ದಿನ. ಹಲ್ಲೆಲೂಯಾ. ಇವತ್ತು ನೀವು ನಾನು ಯೇಸು ಸ್ವಾಮಿಗೋಸ್ಕರ ಏನ್ ಮಾಡ್ತಾ ಇದ್ದೀವಿ? ಹಲ್ಲೆಲೂಯಾ. ನಾವು ಯೇಸು ಸ್ವಾಮಿಗೋಸ್ಕರ ನಿಂದೆ, ಅವಮಾನ, ನಮಗೆ ಬರುವಂತ ಉಪದ್ರವಗಳು, ಎಲ್ಲ ಕೆಟ್ಟ ಕೆಟ್ಟ ಮಾತಾಡುವಂತ ಅನೇಕ ಕಾರ್ಯಗಳುಂಟು. ಹಲ್ಲೆಲೂಯಾ. ಸುಮ್ನೆ ಕೆಟ್ಟ ಮಾತು ಮಾತಾಡಿದ್ರೆ ಅದು ದೇವರಿಗೋಸ್ಕರ ಮಾಡುವುದಂತದಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿಗೋಸ್ಕರ ನಾವು ಅನುಭವಿಸಬೇಕು. ಹಲ್ಲೆಲೂಯಾ. ಅವರಿಗಾಗಿ ನಾವು ಅನುಭವಿಸುವಾಗ ನಾವು ಧನ್ಯರು. ಹಲ್ಲೆಲೂಯಾ ಎಂಬುದಾಗಿ ಬೈಬಲ್ ಅಲ್ಲಿ ಬರ್ದಿದೆ. ಬೈಬಲ್ ಅಲ್ಲಿ 2% ಕುರಿತು ನಾನು ಹಾಗೆ ಶಾರ್ಟ್ ಆಗಿ ಹೇಳ್ತೀನಿ, ಓದಬೇಕಾಗಿರೋ ಅವಶ್ಯಕತೆ ಇಲ್ಲ. ರೂತ್ ಪುಸ್ತಕದಲ್ಲಿ 1:20-21 ನವೋಮಿ ಅಂತ ಒಬ್ಬರಿದ್ದಾರೆ. ಹಲ್ಲೆಲೂಯಾ. ಅವ್ರ ಹೆಸರೇನು? ನವೋಮಿ ಅಂದ್ರೆ ರಮಣೀಯಳು ಅಂತ ಅರ್ಥ. ಅವ್ರ ಹೆಸರೇನು? ರಮಣೀಯಳು. ಆದ್ರೆ ಅವರು ಬೆತ್ಲೆಹೇಮಿಂದ ಹೊರಟು ಹೋಗುವಾಗ ಎಲ್ಲಿ ಹೋಗ್ತಾರೆ? ಮೋವಾಬ್ ದೇಶಕ್ಕೆ ಹೋಗ್ತಾರೆ. ಹೋಗುವಾಗ ಆಶೀರ್ವಾದವಾಗನೇ ಹೋಗೋದು. 2 ಮಕ್ಕಳಿದ್ದಾರೆ, ಹಸ್ಬೆಂಡ್ ಇದ್ದಾರೆ, ಎಲ್ಲ ಇದ್ದಾರೆ, ಕುಟುಂಬವಾಗಿ ಹೋಗ್ತಾರೆ. ಇಲ್ಲಿ ಕಷ್ಟ ಬಂತು ಅಂತ ಸಹಿಸಲಾರದೆ ನವೋಮಿ ಏನ್ ಮಾಡ್ತಾರೆ? ಇರೋ ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಆದ್ರೆ ಅವ್ರಿಗೆ ಅನುಭವ ಏನಾಯ್ತು ಗೊತ್ತಾ? ಬೆತ್ಲೆಹೇಮ್ ಅಂದ್ರೆ ಏನು? ಆ ರೊಟ್ಟಿಯ ಮನೆ ಎಂಬುದಾಗಿ ಅದರ ಅರ್ಥ. ಹಲ್ಲೆಲೂಯಾ. ಅಪ್ಪತ್ತಿನ ವೀಡು. ಹಲ್ಲೆಲೂಯಾ. ಅದನ್ನ ಬಿಟ್ಟು ಮೋವಾಬಿಗೆ ಹೋಗ್ತಾರೆ. ಹಲ್ಲೆಲೂಯಾ. ಮೋವಾಬಿಗೆ ಹೋಗುವಾಗ ಅಲ್ಲಿ ಗಂಡ ಸತ್ತೋಗ್ತಾರೆ, 2 ಮಕ್ಕಳು ಸತ್ತೋಗ್ತಾರೆ, ಎಲ್ಲ ಆಸ್ತಿ ನಷ್ಟ ಆಗುತ್ತೆ. ಎಲ್ಲವನ್ನೂ ಅವಳು ಬಿಟ್ಟವಳಾಗಿ ಮತ್ತೆ ಬೆತ್ಲೆಹೇಮ್ಗೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಇವತ್ತು ಯಾವ ಸ್ಥಳವನ್ನು ಬಿಟ್ಟು ಹೋಗಿದ್ದೇವೋ ಆದಿಯ ದೇವರ ಪ್ರಸನ್ನತೆಯನ್ನು ನೀನು ಮತ್ತೆ ಬರಬೇಕು ನವೋಮಿ. ಹಲ್ಲೆಲೂಯಾ ಎಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ಸ್ಟಾರ್ಟಿಂಗ್ ಅಲ್ಲಿ ನಾವು ದೇವರಲ್ಲಿ ಒಂದಾಗಿದ್ದೇವೋ ಇವತ್ತಿಲ್ಲ, ಏನಿಲ್ಲ. ಹಲ್ಲೆಲೂಯಾ. ಬರೀ ಜೀಸಸ್ಗೆ ನಾವು ನಮ್ಗೆ ಏನ್ ಬೇಕು? ಜೀಸಸ್ ಹಣ ಬೇಕು, ಆಸ್ತಿ ಬೇಕು, ಐಶ್ವರ್ಯ ಬೇಕು, ನನ್ನ ಮಕ್ಕಳು ಓದಬೇಕು, ನನ್ ಬಾಡಿಗೆ ಕಟ್ಟಬೇಕು, ಇದೆ. ಹಲ್ಲೆಲೂಯಾ. ಆ ಶಿಲುಬೆಯ ಅನುಭವ. ಹಲ್ಲೆಲೂಯಾ. ಆ ನವೋಮಿ ಮತ್ತೆ ಯೇಸು ಸ್ವಾಮಿನ ಹುಡುಕಿ ಬರ್ತಾ ಇದ್ದಾರೆ ಬೆತ್ಲೆಹೇಮಿಗೆ. ಹಲ್ಲೆಲೂಯಾ. ಆ ರೊಟ್ಟಿಯ ಮನೆಗೆ ಮತ್ತೆ ಬರ್ತಾ ಇದ್ದಾರೆ. ಆವಾಗ ಅವಳು ಹೇಳ್ತಾಳೆ, ನನ್ನ ನವೋಮಿ ಅಂತ ಕರಿಬೇಡ್ರಿ, ನನ್ನ ಮಾರ ಅಂತ ಕರೀರಿ. ಹಲ್ಲೆಲೂಯಾ. ಮಾರ ಅಂದ್ರೆ ಏನು? ಕಹಿ. ಹಲ್ಲೆಲೂಯಾ. ಆದ್ರೆ ನನ್ನ ಏನು ದೇವ್ರು ಕೊಟ್ಟಿರೋ ಹೆಸರೇನು? ನವೋಮಿ. ಆದ್ರೆ ನಾವೇನ್ ಹೇಳ್ತಾ ಇದೀವಿ? ನಮ್ಮ ಸೆಲ್ಫಿಶ್, ನಮ್ಮ ಮಾಂಸ ಏನ್ ಹೇಳ್ತಾ ಇದೆ? ನನಗೆ ಮಾರ ಅಂತ ಕರೀರಿ. ಮಾರ ಅಂದ್ರೆ ಏನು? ಕಹಿ ಅನುಭವ. ಎಲ್ಲಾ ಕಳ್ಕೊಂಡೆ. ಹಲ್ಲೆಲೂಯಾ. ಇವತ್ತು ಎಲ್ಲಾ ಕಳ್ಕೊಂಡ್ರೆ ನೀನ್ ಮಾಡ್ಬೇಕಾಗಿರೋ ಒಂದು ಕೆಲಸ ಏನಂದ್ರೆ, ಮತ್ತೆ ನೀನು ಎಲ್ಲಿ ಬಿದ್ದೆಯೋ ಅದೇ ಸ್ಥಳಕ್ಕೆ ಬರಬೇಕು, ಅಲ್ಲೇ ಎದ್ದೊಳ್ಬೇಕು. ಹಲ್ಲೆಲೂಯಾ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇದು ನವೋಮಿಯ ಜೀವಿತದಲ್ಲಿ ನಡೆದಂತಹ ಒಂದು ಘಟನೆ. ಹಲ್ಲೆಲೂಯಾ. ಇವತ್ತು ನಾನು ನೀವು ಅದೇ ನವೋಮಿಯ ಒಂದು ಪರಿಸ್ಥಿತಿಯಲ್ಲಿ ಕಾಣಲ್ಪಡ್ತಾ ಇದ್ದೀವಿ. ಎಲ್ಲಿ ಬಿದ್ದಿದೀವೋ ನಾವು ಏನ್ ಮಾಡ್ಬೇಕು? ಅಲ್ಲೇ ಎದ್ದೊಳ್ಬೇಕು. ಹಲ್ಲೆಲೂಯಾ. ಅವಳ ಸೊಸೆ ನೋಡ್ಬೇಕಾದ್ರೆ ರೂತ್, ಅವಳಿಗೂ ಅಷ್ಟೇ ಗಂಡ ತೀರೋಗಿದ್ದಾರೆ. 2 ಸೊಸೆಯರು. ಒಬ್ರು ಬಿಟ್ಟು ಹೋಗ್ಬಿಡ್ತಾರೆ, ಒಬ್ರು ಬಿಡೋದಿಲ್ಲ. ಹಲ್ಲೆಲೂಯಾ. ಓರ್ಫಾ ಹೋಗ್ಬಿಡ್ತಾರೆ. ನನಗೆ ಲೋಕ ಬೇಕು, ನನಗೆ ಮಾಂಸ ಬೇಕು, ನನಗೆ ಇಚ್ಛೆ ಬೇಕು, ಆಸೆ ಬೇಕು, ಹೋಗ್ಬಿಡ್ತಾರೆ. ಆದ್ರೆ ರೂತ್, ನಿನ್ನ ದೇವರೇ ನನ್ನ ದೇವರು. ಹಲ್ಲೆಲೂಯಾ. ನಿನ್ನ ಜನರೇ ನನ್ನ ಜನರು ಅಂತ ಏನ್ ಮಾಡ್ತಾರೆ? ನವೋಮಿಯನ್ನ ಹಿಂಬಾಲಿಸುತ್ತಾ ಅವಳನ್ನು ಪೋಷಿಸಬೇಕಂತ ಅವ್ರ ಜೊತೆಗೆ ಬರ್ತಾರೆ. ಹಲ್ಲೆಲೂಯಾ. ನನ್ನ ಗಂಡ ಹೋದ್ರು ಸಹ ನನ್ನ ಅತ್ತೆ ನನಗೆ ತಾಯಿಗೆ ಸಮ ಎಂಬುದಾಗಿ ಪ್ರೀತಿಸ್ತಾರೆ. ಹಲ್ಲೆಲೂಯಾ. ಆಗ ಪ್ರೀತಿಸುವಾಗ ಅಲ್ಲಿ ಏನಾಗುತ್ತೆ? ರೂತಳು ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ ನೀವು ಓದ್ಬೋದು. ಹಲ್ಲೆಲೂಯಾ. ಊಟದ ವೇಳೆಯಾದಾಗ ಬೋವಾಜನು, ಇಲ್ಲಿ ಬಾ, ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು ಹುಳಿ ರಸದಲ್ಲಿ ಅದ್ದಿ ತಿನ್ನು ಎಂದು ಕರೆಯಲು ಆಕೆ ಹೋಗಿ ಕೊಯ್ಯುವವನ ಬಳಿಯಲ್ಲಿ ಕೂತುಕೊಂಡಳು. ಹಲ್ಲೆಲೂಯಾ. ಇದಲ್ಲದೆ ಅವನು ಆಕೆಗೆ ಸುಟ್ಟ ತೆನೆಗಳನ್ನು ಕೊಟ್ಟನು. ಆಕೆಯು ತಿಂದು ತೃಪ್ತಳಾಗಿ ಇನ್ನೂ ಉಳಿಸಿಕೊಂಡಳು. ಹಲ್ಲೆಲೂಯಾ. ಬೋವಾಜ್ ಅಂತಂದ್ರೆ ಆ ಯಜಮಾನ. ಹಲ್ಲೆಲೂಯಾ. ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವರು ರೊಟ್ಟಿಯ ಜೊತೆಗೆ ಏನ್ ಕೊಡ್ತಾ ಇದ್ದಾರೆ? ಏನ್ ಕೊಟ್ರು ಅಂತ ಬರ್ದಿದೆ? ರೊಟ್ಟಿಯನ್ನು ತೆಗೆದುಕೊಂಡು ಬೋವಾಜನು, ಇಲ್ಲಿ ಬಾ ಎಂದು ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು ಹುಳಿ ರಸದಲ್ಲಿ ಅದ್ದಿ ತಿನ್ನು. ಯಾವ್ದ್ರಲ್ಲಿ ಅದ್ದಿ ತಿನ್ಬೇಕು? ಹುಳಿ ರಸ. ಆಗ ಲೈಫಲ್ಲಿ ಏನ್ ಬರುತ್ತೆ? ಕಹಿಯಾದ ಅನುಭವಗಳು ಕೂಡ ಬರುತ್ತೆ. ಬೋವಾಜ್ ಯಾರು? ಅವ್ರನ್ನ ಮದುವೆ ಆಗಬೇಕಂತ ಇರುವವರು, ಯಜಮಾನ. ಹಲ್ಲೆಲೂಯಾ. ಯಜಮಾನ ನಮ್ಮ ಜೀವಿತದಲ್ಲಿ ಕೆಲವು ಸತಿ ಏನ್ ಕೊಡ್ತಾರೆ? ಕಹಿಯಾದ ಅನುಭವಗಳನ್ನು ಕೊಡ್ತಾರೆ. ಹಲ್ಲೆಲೂಯಾ. ಆದ್ರೆ ಬೋವಾಜ್ ಬೈಬಲ್ ಅಲ್ಲಿ ಯೇಸುವನ್ನೇ ಪ್ರತಿಫಲಿಸುವ ಒಂದು ಪಾತ್ರೆ. ಹಲ್ಲೆಲೂಯಾ. ನಮ್ಮ ಶರೀರ ಪ್ರಕಾರವಾಗಿ ಬರುವಂತ ಯಜಮಾನರಲ್ಲ. ಆಗ ಯಜಮಾನನಾಗಿರುವ ಯೇಸು ನಮ್ಮ ಜೀವಿತದಲ್ಲಿ ಕೆಲವು ಸತಿ ಏನ್ ಕೊಡ್ತಾರೆ?
ಕಹಿಯಾದ ಅನುಭವಗಳನ್ನು ಕೂಡ ನಮ್ಮ ಲೈಫಲ್ಲಿ ಅಲೋ ಮಾಡ್ತಾರೆ. ಯಾಕೆ ಅಂದ್ರೆ ಆತನ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕಹಿ ಕೊಟ್ರೆ ನನ್ನ ಮಗಳು ನನ್ನ ಮಗ ಏನ್ ಮಾಡ್ತಾನೆ ಎಂಬುದಾಗಿ ತಿಳಿದುಕೊಳ್ಳೋದಕ್ಕೋಸ್ಕರ ಅದನ್ನ ಅಲೋ ಮಾಡ್ತಾರೆ. ಹಲ್ಲೆಲೂಯಾ. ಇದು ಎಕ್ಸೋಡಸ್ ಚಾಪ್ಟರ್ 15 ವರ್ಸ್ 23, 24, 25 ಅದರಲ್ಲಿ ಕೂಡ ನೀವು ಓದೋ ಅವಶ್ಯಕತೆ ಇಲ್ಲ. ಅಲ್ಲಿ ಕೂಡ ನೀರು ಕಹಿಯಾಗಿ ಮಾರ್ಪಡುತ್ತೆ. ಇದು ಡೆಸರ್ಟ್ ಲ್ಯಾಂಡ್ ಅಲ್ಲಿ ಅಂತಂದ್ರೆ ಮರುಭೂಮಿಯಲ್ಲಿ ದೇವ್ರು ನಡ್ಸ್ಕೊಂಡ್ ಬಂದಿದ್ದಾರೆ. ಅವ್ರು ಹಾಕಿರೋ ಡ್ರೆಸ್ ಅವ್ರು ಚೇಂಜ್ ಮಾಡಿಲ್ಲ, ಅದು ಕಿತ್ತೋಗಿಲ್ಲ ಅಂತೆ, ಹರಿದು ಹೋಗಿಲ್ಲ ಅಂತೆ. ಅವ್ರ ಸ್ಲಿಪ್ಪರ್ ಹಾಕಿರೋ ಸ್ಲಿಪ್ಪರ್ ನಾವು ಎಷ್ಟು 1 ವರ್ಷ ಆದ್ರೂ ಸ್ಲಿಪ್ಪರ್ ಚೇಂಜ್ ಮಾಡ್ಬಿಡ್ತೀವಲ್ವಾ, ಆದ್ರೆ 40 years ಅವ್ರ ಸ್ಲಿಪ್ಪರ್ ಏನಾಗಿಲ್ಲ ಅಂತೆ, ತೇಯ್ದು ಹೋಗಿಲ್ಲ ಅಂತೆ. ಹಲ್ಲೆಲೂಯಾ. ಅಂತ ಅನುಭವವನ್ನು ದೇವ್ರು ಕೊಟ್ಟಿರುವಾಗಲೂ ಅಲ್ಲಿ ಮಾರವನ್ನು ದೇವ್ರು ಕೊಟ್ಟು ಶೋಧನೆ ಮಾಡ್ಬೇಕನ್ನುವಾಗ ಎಲ್ಲ ದೇವ್ರ ವಿರೋಧವಾಗಿ ಗುಡುಗುತ್ತಾರೆ. ಹಲ್ಲೆಲೂಯಾ. ಆದ್ರೆ ಅಲ್ಲಿ ಗುಡುಗುಟ್ಟುವಾಗ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಅದನ್ನ ಮಧುರವಾಗಿ ಮಾರ್ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವಾಗ ಗುಡುಗುಟ್ಟೋದನ್ನ ನಾವು ನಿಲ್ಲಿಸ್ತೀವೋ, ಹಲ್ಲೆಲೂಯಾ, ದೇವರ ಕರ, ದೇವರ ಹಸ್ತ ಅಲ್ಲಿ ಬರುತ್ತೆ. ಹಲ್ಲೆಲೂಯಾ. ಮಾರನ ಕೊಟ್ಟು ನಿನ್ನ ಸಾಯಿಸ್ಬೇಕನ್ನೋದು ದೇವ್ರ ಚಿತ್ತ ಅಲ್ಲ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಇರುವಂತ ಮಾರವನ್ನು ಅನೇಕರು ಕೊಟ್ಟಿರ್ಬೋದು, ಅದನ್ನ ಮಧುರವಾಗಿ ಮಾರ್ಪಡಿಸಬೇಕು. ಹಲ್ಲೆಲೂಯಾ. ಆ ಅನುಭವಕ್ಕಾಗಿಯೇ ಶಿಲುಬೆಯಲ್ಲಿ ಕ್ರಿಸ್ತನು ನಮಗೋಸ್ಕರ ಆ ಮಾರವನ್ನು ಸವಿದರು. ಹಲ್ಲೆಲೂಯಾ. ಅರ್ಥ ಆಯ್ತು ನಾನು ತಿಳ್ಕೊತೀನಿ. ಹಲ್ಲೆಲೂಯಾ. ಅವರ ಹುಳಿ ರಸವನ್ನು ದಾಹವಾಗಿದೆ ಅಂತ ಹೇಳುವಾಗ ಆ ಕಹಿಯಾದ ಅನುಭವಗಳನ್ನು ನಮಗೋಸ್ಕರ ತಗೊಳ್ತಾರೆ. ಹಲ್ಲೆಲೂಯಾ. ಇದೇ ಯೋಹಾನ 19ನೇ ಅಧ್ಯಾಯ 28, 29ನೇ ವಾಕ್ಯದ ಅರ್ಥ. ಹಲ್ಲೆಲೂಯಾ. ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಯಾವ್ದಾದ್ರು ಕಹಿಯ ಅನುಭವಗಳಿದ್ರೆ ದೇವರೇ ನಿಮ್ಮ ಶಿಲುಬೆಯಲ್ಲಿ ಅದನ್ನ ನಾನು ಒಪ್ಪಿಸ್ಕೊಡ್ತೀನಿ, ಅದನ್ನ ಮಧುರವಾಗಿ ಮಾರ್ಪಡಿಸಿ ಅಂತ ಬೇಡುವಾಗ ಹಲ್ಲೆಲೂಯಾ ದೇವ್ರು ಮಾರ್ಪಡಿಸ್ತಾರೆ. ಇಲ್ಲ, ಈ ಕಹಿಯಾದ ಅನುಭವನ ನಾನು ದೇವ್ರಿಗೋಸ್ಕರ ಸಹಿಸ್ಕೊತೀನಿ ಅಂತ ನೀನು ಹೇಳುವುದಾದ್ರೂ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ದೇವ್ರ ಹತ್ರ ನಮ್ಗೆ ಆಪ್ಷನ್ ಇದೆ. ಹಲ್ಲೆಲೂಯಾ. ಅದನ್ನ ನೀನು ಸಹಿಸ್ಕೊಂಡ್ರೆ ನೀನು ಇನ್ನೂ ಗ್ರೇಟ್. ಹಲ್ಲೆಲೂಯಾ. ನಿನಗೆ ಹೆಚ್ಚು ಫಲ ಉಂಟು ಅಂತ ದೇವ್ರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲ ದೇವ್ರೆ ನನ್ನಿಂದ ಸಹಿಸಕ್ ಆಗ್ತಾ ಇಲ್ಲ ಅಂತ ನೀನು ಹೇಳಿದ್ರು ದೇವ್ರು ಅದನ್ನ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಈ ಒಂದು ಕಾರ್ಯಕ್ಕಾಗಿ ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು 6ನೇ ವಾಕ್ಯಕ್ಕೆ ಹೋಗೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕದ ತಂದೆಯಾದ ದೇವರೇ, ಈ 5ನೇ ವಾಕ್ಯವನ್ನು ಹೇಳಿಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಕಹಿಯಾದ ಅನುಭವವನ್ನು ನಮ್ಮ ಜೀವಿತದಲ್ಲಿ ಮಾರ್ಪಡಿಸಿ ಅಪ್ಪ ಕರ್ತರೆ, ನೀವು ನಮಗೋಸ್ಕರ ಇನ್ನೂ ದಾಹವಾಗಿದ್ದೀರಾ. ನನ್ನ ಮಗನು ನನ್ನ ಬಳಿಯಲ್ಲಿ ಬರ್ತಾರೆ ಎಂಬುದಾಗಿ ನೀವು ದಾಹವಾಗಿದ್ದೀರಾ. ನಿಮ್ಮ ದಾಹವನ್ನು ತೀರಿಸುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸುವುದಕ್ಕೋಸ್ಕರ ಸ್ತೋತ್ರ. ಆ ಅನುಭವದ ಹಾದಿಯಲ್ಲಿ ನಮ್ಮನ್ನು ನಡೆಸು. ನಮ್ಮ ಜೀವಿತದಲ್ಲಿ ಕಾಣಲ್ಪಡುವಂತ ಎಲ್ಲ ಕಹಿಯಾದ ಅನುಭವಗಳನ್ನು ಸಿಹಿಯಾಗಿ ನೀವು ಮಾರ್ಪಡಿಸುವುದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದಲ್ಲಿ.